ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾವು ಇಂದು ಕೇಂದ್ರ ಪುರಸ್ಕೃತ ಜಲ ಶುದ್ಧೀಕರಣ ಘಟಕ 17.45 ml ಅಡಿ ಸಾಮರ್ಥ್ಯದ ಬಹು ಕುಡಿಯುವ ನೀರಿನ ಯೋಜನೆಯ ವಿಶೇಷದ ಬಗ್ಗೆ ಒಂದೆರಡು ವಿಡಿಯೋ ಮಾಡಕತ್ತೀವಿ ನೋಡ್ರಿ. ಇದು ಗಜೇಂದ್ರಗಡ ಸ್ನೇಹಿತರೆ. ಅವ್ರ ಕೆಳಗಡೆ ಯಾಕೆ ಪರ್ಮಿಷನ್ ಕೊಡೋದಿಲ್ಲ ಅಂತಂದ್ರೆ, ಕೆರೆ ಒಳಗಡೆ ಹೋಗೋದಕ್ಕೆ ಎಚ್ಚರಿಕೆ, ಕೆರೆ ಒಳಗಡೆ ಹೋಗೋ ಪ್ರವೇಶ ಇರುವುದಿಲ್ಲ ಅಂತಂದು ಯಾಕೆ ಹೇಳಿದ್ರಪ್ಪ ಅಂತಂದ್ರೆ, ಇಲ್ಲಿ ಕೆಲವಷ್ಟು ಜನರು ಈ ಕೆರೆ ಒಳಗಡೆ ಸೌಂದರ್ಯವನ್ನು ನೋಡಿದ್ಬಿಟ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಅಲ್ಲಿ ಅವ್ರಿಗೆ ಪ್ರವೇಶ ಇರೋದಿಲ್ಲ. ಈ ಅನಾಹುತಗಳಿಗೆ ದಾರಿ ಕೊಟ್ಟಾಗತ್ತೆ ಅಂತೇಳಿ ಅದನ್ನು ಅವರು ನಿರ್ಬಂಧ ಹೇಳ್ಯಾರ. ಜೊತೆಗೆ ಅಲ್ಲಿ ನಿರ್ತಕ್ಕಂಥ ನೀರನ್ನು ಕೆಡಿಸ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿತ್ತಂಥವ್ರಿಗೆ. ಅಲ್ಲಿರ್ತಕ್ಕಂಥ ಮೀನುಗಳಲ್ಲಿ ಚಲಚರ ಪ್ರಾಣಿಗಳಿಗೆ ವೇಸ್ಟೇಜ್ ಫುಡ್ಗಳು ಹಾಕೋದ್ರಿಂದ ಅಲ್ಲಿರ್ತಕ್ಕಂಥ ನೀರು ಕೆಟ್ಟು ಹೋಗುತ್ತೆ. ಈ ಒಂದು ಎಲ್ಲ ಅಂಶಗಳನ್ನ ಒಳಗೊಂಡು ಅವರು ಕೆರೆಯ ನಿರ್ಬಂಧವನ್ನು ಇಟ್ಟಾರ. ಅದಕ್ಕೆ ದಯಮಾಡಿ ಸಹಕರಿಸಬೇಕು. ಯಾರು ನಿರ್ಬಂಧ ಯಾಕೆ ಇರೋದು ಅಂತೇಳಿ ತಿಳ್ಕೊಬೇಡ್ರಿ. ಅದಕ್ಕೆ ಆದಂಥ ರಿಸ್ಟ್ರಿಕ್ಷನ್ ಇರ್ತೈತಿ. ಇದು ಕುಡಿಯುವ ನೀರಿನ ಯೋಜನೆ ಆಗಿರೋದ್ರಿಂದ ಇದು ಎಲ್ಲ ಹಳ್ಳಿಗಳಿಗೆ ಹೋಗೋದ್ರಿಂದ ದಯಮಾಡಿ ಯಾರು ಕೆರೆ ಕಡೆ ಹೋಗೋದಂತೆ ಎಚ್ಚರ ವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಇದೇ ನೋಡಿ, ಇದೇ ಒಂದು ಮಿನಿ ಸಮುದ್ರ. ಈ ಸಮುದ್ರ ಸುಮಾರು 366 ಎಕರೆಯ ವಿಸ್ತೀರ್ಣದ ಜಾಗದಲ್ಲಿ ನಿರ್ಮಾಣಗೊಂಡಿರತಕ್ಕಂತಹ ಕೆರೆ. ಇದು ನೈಸರ್ಗಿಕವಾದಂಥ ಕೆರೆಯಲ್ಲ. ಇದು ಒಂದು ಮಾನವ ನಿರ್ಮಿತ, ಅಂದರೆ ಮಷಿನರಿ ಕೃತಕವಾಗಿ ನಿರ್ಮಿಸಿದಂಥ ಕೆರೆ. ಇದು ನೀರಿನ ಬವಣೆಯನ್ನು ಕಡಿಮೆ ಮಾಡೋಕ್ಕೋಸ್ಕರವಾಗಿ ಪ್ರಮುಖ ನಗರಗಳಾದಂಥ ರೋಣ, ಗಜೇಂದ್ರಗಡ, ನೆರಗಲ್ ನಗರಗಳಿಗೆ ನೀರು ಸರವನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಗೋಸ್ಕರವಾಗಿ ಇದನ್ನು ಸುಮಾರು 360 ಎಕರೆ ಜಮೀನಲ್ಲಿ ಮಾಡಿದರು. ಇದರ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ, ಇದು ಎತ್ತರ 80 ಅಡಿ ಎತ್ತರವಾಗಿದೆ. ಈ ಸಮುದ್ರದ ವಿಶೇಷತೆ ಅಂದರೆ, ಈ ಕೆರೆಯ ವಿಶೇಷತೆ ಏನು ಎಂದರೆ, ಅಲ್ಲಲ್ಲಿ ಕೆರೆಯ ಭಾಗವು ಎಲ್ಲಿ ಬಿರುಕು ಬಿಡಬಾರ್ದಂತ ಹೇಳಿ ಈ ಥರ ಕಲ್ಲು ಪಿಚ್ಚಿಂಗನ್ನು ಮಾಡಿರ್ತಾರೆ ನೋಡಿ. ಇದು ಈ ಥರ ಕಲ್ಲು ಪಿಚ್ಚಿಂಗನ್ನು ಮಾಡಿದ್ದಾರೆ. ಸುತ್ತುವರೆದ ಪ್ರದೇಶದಲ್ಲಿ ಕಲ್ಲು ಪಿಚ್ಚಿಂಗ್ ಮಾಡಿದ್ದಾರೆ. ಜೊತೆಗೆ ಇದು ವಿಸ್ತಾರವಾದಂತಹ ಜಾಗವನ್ನು ಮಾಡಿ ಇಲ್ಲಿ ನೀರು ಸಂಗ್ರಹಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಇದು ಮಾಡಿದ್ದಾರೆ. ಜೊತೆಗೆ ಅದರ ಬಾಜು ಒಂದು ಗಾರ್ಡನನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಗಾರ್ಡನ್ ಸ್ಥಳ. ಇವು ನೀರು ಈ ಕೆರೆ ಮುಖಾಂತರ ಅಲ್ಲಿ ಜಾಕೋಲ್ ಇದೆ, ಅಲ್ಲಿ ಜಾಕೋಲ್ ಮುಖಾಂತರವಾಗಿ ಈ ಸ್ಟೋರೇಜ್ ಗ್ರಾಹಕರಿಗೆ ಬಂದು ಅಲ್ಲಿಂದ ನೀರು ಬಿದ್ದು ಅಲ್ಲಿಂದ ಫಿಲ್ಟ್ರೇಷನ್ ಆಗಿ ಈ ನಗರಗಳಿಗೆ, ರೋಣ, ನೆರಗಲ್, ಗಜೇಂದ್ರಗಡ ನಗರಗಳಿಗೆ ನೀರು ಸರಬರಾಜು ಮಾಡುತ್ತಾರೆ. ವೀಕ್ಷಕರೇ, ಈ ರೀತಿಯಾದಂತಹ ಒಂದು ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನು ಹೋಗಲಾಡಿಸ್ಕೊಳ್ಳೋಕ್ಕೆ ಎಲ್ಲರೂ ಒಂದು ಸಹಕಾರ ನೀಡೋದ್ರಿಂದ ಈ ಒಂದು ಚೆನ್ನಾಗಿ ನಡೀತಾ ಇದೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಇದು ಕೆರೆಯಿಂದ ಬರ್ತಕ್ಕಂತಹ ಕಚ್ಚಾ ನೀರಿನ ಸಂಗ್ರಹಣೆ ಮಾಡಿ ಅದನ್ನು ಫಿಲ್ಟ್ರೇಷನ್ ಮಾಡಿ ಈ ಜಾಗದಲ್ಲಿರ್ತಕ್ಕಂಥ ಕ್ಲಾರಿಫ್ಲಾಕ್ಯುಲೇಟರ್ ಅಂದ್ರೆ ಅಲ್ಲಿಯ ನೀರಿನ ಅಂಶದಲ್ಲಿ ಕಚ್ಚಾ ಅಂಶಗಳನ್ನು ತೆಗೆದು ಶುದ್ಧೀಕರಿಸಿದಂತಹ ಅಂಶಗಳು ಈ ನೀರಿನಿಂದ ಸ್ಟಾಕ್ ಆಗಿ ಅಲ್ಲಿ ಕಾಣ್ತಕ್ಕಂತಹ 2.5 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕಿಗೆ ಹೋಗುತ್ತಾ. ಅಲ್ಲಿಂದ ನಮ್ಮ ನೆರಗಲ್ಲು, ಗಜೇಂದ್ರಗಡ, ರೋಣ ಪಟ್ಟಣಕ್ಕೆ ನೀರು ಸರಬರಾಜಾಗುತ್ತಾ. ಈ ಮಿನಿ ಸಮುದ್ರದ ನನಗೊತ್ತಿರುವ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಿ ನನ್ನ ಮುಂದಿನ ಕಾರ್ಯಕ್ರಮ ಹೊರಟಿನಿ. ವಂದನೆಗಳೊಂದಿಗೆ ಶಿವು ಎಲಿಗಾರ್.